ಸುಬ್ಬು, ನನ್ನ ಮೊಮ್ಮಗಳಂದ್ರೆ ನನಗೆ ಪ್ರಾಣ ಕಣೋ. ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳೋ. ವೀರುನು ನಿನ್ನ ಹಾಗೆ ನನ್ನ ಮನೆಗೆ ಬಂದಿದ್ದು ಇವತ್ತು ಈ ಎತ್ತರಕ್ಕೆ ಬೆಳೆದಿದ್ದಾನೆ. ಅವನನ್ನು ನೋಡಿದಾಗೆಲ್ಲ ನನಗೆ ನಿನ್ನ ಭವಿಷ್ಯ ಕಣ್ಮುಂದೆ ಬರುತ್ತೆ. ವೀರು, ನನಗೆ ಗೊತ್ತು, ಎಷ್ಟೋ ಸಲ ನೀನು ನನ್ನ ಒತ್ತಾಯ ಕಟ್ಟು ಬಿದ್ದು ನಿನ್ನ ಮನಸ್ಸಿಗೆ ವಿರುದ್ಧವಾಗಿ ನಡ್ಕೊಂಡಿದೀಯ. ಆದ್ರೆ ನಾನು ಮಾಡಿದ್ರಿಂದ ಎಲ್ಲ ಒಳ್ಳೇದೇ ಆಗುತ್ತೆ. ನಾನು ಹೋಗಿ ಬರ್ತೀನಿ. ಸರಿ ಅತ್ತೆ, ನೀವು ಇಷ್ಟು ದಿವಸ ನಮ್ಮ ಮನೇಲಿ ಇದ್ದಿದ್ದು ಮನೆ ತುಂಬ್ದಾಗಿತ್ತು. ಆಗಾಗ ಬರ್ತಾ ಇರಿ, ನಿಮ್ಮ ನೆನಪು ಯಾವಾಗಲೂ ಕಾಡ್ತಾ ಇರುತ್ತೆ. ಶ್ರಾವಣಿ ಪುಟ್ಟ, ಹೋಗಿ ಬರ್ತೀನಿ. ಚೆನ್ನಾಗಿರಿ ಮಕ್ಕಳು. ಹಾಗಾಗಿ ಬರ್ತಿರ್ತೀನಿ. ಅಣ್ಣ, ಅನ್ಯಾಯ ಮಾಡ್ಬಿಟ್ರಲ್ಲ ಮೇಡಮ್. ಅನ್ಯಾಯ? ನಾನೇನು ಅನ್ಯಾಯ ಮಾಡಿದೆ? ನಾನು ಸೈನ್ ಫೋರ್ಜರಿ ಮಾಡ್ಬಿಟ್ರಲ್ಲ ಮೇಡಮ್ ನೀವು. ಓ, ನೀನಿನ್ನೂ ಅಲ್ಲೇ ಇದೆಯಾ? ನೋಡು ಸುಬ್ಬು, 100 ಸುಳ್ಳುಗಳು ಹೇಳಿ ಒಂದು ಮದುವೆ ಮಾಡು ಅಂತ ಹೇಳ್ತಾರೆ. ಅಂಥದ್ರಲ್ಲಿ ನಾನು ಒಂದೇ ಒಂದು ಫೋರ್ಜರಿ ಮಾಡಿ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡ್ಕೊಂಡೆ. ಅದ್ರಲ್ಲಿ ಏನು ತಪ್ಪು ಹೇಳು? ಅದೇ ಹೇಳಿದ ಅನ್ಯಾಯ ಅಂತ. ಕಾನೂನು ಪ್ರಕಾರವಾಗಿ ಅದು ಅನ್ಯಾಯ ಅಲ್ವಾ? ನೀನು ಆ ಸೈನ್ ನೋಡ್ದೆ ತಾನೆ? ನಿಂಗೇನಾದ್ರೂ ಡೌಟ್ ಬಂತಾ? ಇಲ್ಲ, ಆದರೂ ನಾನು ಸೈನ್ ಮಾಡಿದ್ದೀನಿ ಅಂತ ನಂಬಕ್ಕೆ ಆಗ್ತಿಲ್ಲ ನನಗೆ. ಅಲ್ವಾ? ಮತ್ತೆ ಇನ್ನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ನೀನೇ ಸೈನ್ ಮಾಡಿದ್ಯಾ ಅಂತ ಅನ್ಕೊಂಡು ನೀನು ಆರಾಮಾಗಿರು, ಓಕೆನಾ? ಈ ವಿಷಯನೀಗ ಇಲ್ಲೇ ಬಿಟ್ಟು ನೀನು ಸುಮ್ಮನೆ ಬಾ, ನಡಿ. ಮೇಡಮ್, ಇನ್ನು ಎಷ್ಟು ದಿವಸ ಮೇಡಮ್ ಇದೆಲ್ಲ? ಕಾಲ ಬರೋವರೆಗೂ ಸುಬ್ಬು. ಹಾಗೆ ನಿನಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ ನಿನಗೆ ಗೊತ್ತಾಗೋವರೆಗೂ. Is it? Okay, I will handle that koti money. Don't worry. Okay, I will give you commissions. Yeah, it's okay. Okay. I'm coming. Now I am coming. Okay, bye. ಅಯ್ಯೋ ಅಯ್ಯೋ ಅಯ್ಯೋ, ಎಷ್ಟು ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತೀರಿ. ನನ್ನ ಜೊತೆ ಒಂದಿನಾನು ಮಾತಾಡೋ ಇಲ್ಲ. ನಾನು ಮಾತಾಡೋ ಆಕ್ಸ್ಫರ್ಡ್ ಇಂಗ್ಲಿಷು ನಿನಗೆ ಅರ್ಥ ಆಗಲ್ಲ ಕಣೆ. ಈ ಟೈಮಲ್ಲಿ ಬ್ರಿಟಿಷ್ ಏನಾರ ಇದ್ದಿದ್ರೆ ತಗೋ ನನ್ನ ಮಗನೇ ಅಂತ ನನಗೆ ಅರ್ಧ ರಾಜ್ಯದ ಬಾರ್ದು ಕೊಟ್ಬಿಟ್ಟಿರೋರು. ಲೇ ಕನಸ್ಗಾರ ಜೋಜ್ಕೋರ, ಮೊದಲು ರಾಜ್ಯ ಆಳೋ ಕನಸು ಬಿಟ್ಟು ಯಾರು ಫೋನ್ ಮಾಡಿದ್ದು, ಎಲ್ಲಿಂದ ಮಾಡಿದ್ದು, ಯಾಕೆ ಮಾಡಿದ್ದು ಅಂತ ವರದಿ ಒಪ್ಸೋ. ಮಮ್ಮಿ, ಅವೆಲ್ಲ ಈಗ ನನಗೆ ಹೇಳಕ್ ಟೈಮ್ ಇಲ್ಲ. ಅರ್ಜೆಂಟಾಗಿ ಹೊರಡ್ಬೇಕು, ಬಾ. ಎಲ್ಲಿಗ್ರಿ? ಮಮ್ಮಿ, ಐ ವಿಲ್ ಹ್ಯಾಂಡಲ್ ವಿತ್ ಕೇರ್. ಲೇ ದನ, ಎಷ್ಟು ಸತಿ ಹೇಳಿದ್ನಿ ನಿನ್ಗೆ, ಯಾವ ಕಡೆನಾರ ಹೊರಡ್ಬೇಕಾರೆ ಎಲ್ಲಿಗೆ ಅಂತ ಕೇಳಬಾರ್ದು ಅಂತ. ಈ ಮನೇಲಿ ನಿನಗೆ, ಈ ಮನೇಲಿ ಇರೋರಿಗೆ ಯಾರಿಗೂ ಬುದ್ಧಿ ಅನ್ನೋದೇ ಇಲ್ಲ. ನೋ ಹೆಡ್ ನೋಡೆ, ಇವತ್ತಿಂದ ಆಚೆ ನಾನು ಹೊರಗಡೆ ಎಲ್ಲೇ ಹೋದ್ರು ಎಲ್ಲಿಗೆ, ಏನಕ್ಕೆ, ಎಲ್ಲಿ ಹೊರಟ್ರಿ, ಏನು ಎತ್ತ, ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಅಷ್ಟೇ. ಯಾರು ಪ್ರಶ್ನೆ ಮಾಡಬಾರ್ದು. ಆ ತರ ನೀನ್ ನೋಡ್ಕೋಬೇಕು, ಸರಿನಾ? ಸರಿ ಸರಿ, ಒಳ್ಳೆ ಕೆಲ್ಸಕ್ಕೆ ಹೋಗ್ತಿದ್ದೀರಾ, ಒಳ್ಳೇದಾಗ್ಲಿ. ಮಮ್ಮಿ ನಡಿ. ಲೇ ನಾನ್ ಅಲ್ಲಿಗೆ ಬಂದೇನೋ ಕಿಸಿಲಿ. ಮಮ್ಮಿ, ನಿನಗೆ ನೆನ್ನೆನೆ ಹೇಳಿದ್ದೆ ಗೊತ್ತಾ, ದುಡ್ಡು ಮಾಡೋ ದಾರಿ ಅಂತ. ಅದೇ ಕಂಬಗಳಿಗೆಲ್ಲ ಕೇಳ್ಸಂಗ್ ಜೋರಾಗಿ ಹೇಳಿದ್ದೆಲ್ಲ. ನೀನ್ ಯಾಕೆ ಈಗ ಅದನ್ನ ಕೂಗ್ ಹೇಳ್ತಿದ್ಯಾ? ಆಯ್ತು ಕೂಡ, ಯಾರು ಇಲ್ಲ. ಹೇಳಿದ್ನಲ್ಲ, ಅದಕ್ಕಿವಾಗ ಸಿಗ್ನಲ್ ಬಂದಿದೆ, ನಡಿ ಹೊರಡೋಣ. ಸಿಗ್ನಲ್? ಯಾವ ಸಿಗ್ನಲ್ ರೀ? ಕ್ಯಾಂಗೇರಿ ಮೋರಿದ್ದು ಬರ್ತೀಯಾ? ಹಂಗಲ್ಲ, ಕರೆಕ್ಟಾಗಿ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಹೇಳ್ರಿ. ಅಯ್ಯಯ್ಯೋ, ತಪ್ಪಾಯ್ತು. ನೀವು ಹೊರಡುವಾಗ ಎಲ್ಲಿಗೆ, ಯಾಕೆ ಅಂತ ಕೇಳಬಾರ್ದು ಅಲ್ವಾ? ಸರಿ ಸರಿ, ದೊಡ್ಡದಾಗೇನೋ ಮಾಡಕ್ ಹೊರಟಿದ್ದೀರಾ, ಹೋಗ್ಬಿಟ್ಟು ಬನ್ನಿ. ಗುಡ್ ಗರ್ಲ್, ಬಂದಿರೋ.
ಮಮ್ಮಿ ನಡಿ ಹೊರಡೋಣ. ಇರಾ ಒಂಚೂರು ಸ್ನೋ ಪೌಡರ್ ಹಚ್ಕೊಂಡ್ ಬರ್ತೀನಿ. ಮಮ್ಮಿ ಅದಕ್ಕೆಲ್ಲ ಟೈಮ್ ಇಲ್ಲ ನೋಡಿಲಿ, ಎಲ್ಲ ರೆಡಿಯಾಗಿ ಬಂದಿದ್ದೀನಿ ಬಾ. ರೀ ಬ್ಯಾಗ್ ತಗೊಂಡು ಎಲ್ಲಿಗೆ ತಪ್ಪಾಯ್ತು ಬಾಯ್ ಬಾಯ್ ಹೆಂಡತಿ, ಬಾಬಾ ಮಮ್ಮಿ. ನಮಸ್ಕಾರ. ನನ್ನ ಮಗ ಈ ದಬ್ಬೆ ಕಟ್ಟ ಕೋಲ್ ತರ ಇದ್ದ, ಅವನ್ನೇನಾದ್ರೂ ನೀವು ನೋಡಿದ್ದೀರಾ? ನೋ ನಾನು ನಮ್ಮ ಮಮ್ಮಿನ ಹುಡುಕಿದ್ನಿ. ಅವಳು ಈ ನಾಟಕದಲ್ಲಿ ಶೂರ್ಪಣಿಕೆ ರೋಲ್ ಮಾಡೋ ತರ ಕಾಣಿಸ್ತಾ ಇದ್ದು, ನೀವೇನಾದ್ರು ನೋಡಿದ್ರ? ನಿನ್ನಲೇ ದರಿದ್ರ ಮಮ್ಮಿ ನೀನ ಗೊತ್ತೇ ಆಗ್ಲಿಲ್ಲ ಮಮ್ಮಿ ನೀನು ಅಂತ. ನನಗೂ ಅಷ್ಟೇ ಕಣ, ನೀನು ಅಂತ ಗೊತ್ತೇ ಆಗ್ಲಿಲ್ಲ. ಇಷ್ಟು ಮುದ್ದ ಕಾಣಿಸ್ತಿದ್ಯೋ ನನ್ ಕಂದ. ಅಯ್ಯೋ. ದರಿದ್ರ ಲಟಕ್. ಏನಲ್ಲೇ ನಿಮ್ಮ ಅವ್ವ ಸೂರ್ಪರಕಿ ತರ ಕಾಣಿಸ್ತಾಳೆನಾ? ಮತ್ ನಾನೇನೇನ್ ಮಮ್ಮಿ ದಬ್ಬೆ ಕಟ್ಟ ಕೋಲ್ ತರ ಕಾಣಿಸ್ತಿದ್ದೆ? ಇಲ್ಲ ಕಣಕಂದ, ನೀನು ಹ್ಯಾಂಡ್ಸಮ್ ಹೀರೋ ತರ ಇದೀಯಾ. ನೀನು ಅಷ್ಟೇ ಮಮ್ಮಿ, ನೀನು ಬ್ಯೂಟಿಫುಲ್ ಲೇಡಿ ನೀನು ಅಲ್ವಾ? ಅಲ್ಲ ಕಣೋ, ನಮ್ಮನ್ನ ನಮ್ಗೆ ನಂಬಕ್ ಆಗ್ತಿಲ್ವಲ್ಲಪ್ಪ. ಅಷ್ಟು ಚೆನ್ನಾಗಿ ರೆಡಿ ಆಗಿದೀವಿ. ಅದ ಇನ್ನ ನಾವು ಹೋಗೋ ಕೆಲಸ ಮಮ್ಮಿ ಕೆಲ್ಸ ಅಂತ ಹೇಳ್ಬೇಡ ಮಮ್ಮಿ, ಅದಕ್ಕೆ ಅದ್ರದ್ದೇ ಅದು ಒಂದು ಡಿಗ್ನಿಟಿ ಇದೆ. ಸೊ ಡೀಲ್ ಅಂತ ಕರಿಬೇಕು. ಅದೇ ಡೀಲ್. ಯಾ ನಾವೀಗ ಹೋಗಿ ಡೀಲ್ ಮುಗಿಸ್ಕೊಂಬರೋಣ. ಬಾ. ಗೋಯಿಂಗ್ ಯಾ ಕಮ್ ಗೋಯಿಂಗ್. ವೇಟ್